2025-26ನೇ ಸಾಲಿನ ನಮ್ಮ ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಯೋಜಿತ ಒಂದು ಅಸೈನ್ಮೆಂಟ್ ಇರ್ತದಲ್ಲ, ಇವತ್ತು ತೆಗೆದುಕೊಳ್ಳೋದು 2025-26ನೇ ಸಾಲಿನ ಕಲಾ ವಿಭಾಗದ ವಿದ್ಯಾರ್ಥಿಗಳು. ಈಗಾಗಲೇ ನೀವು ಮೊದಲೇ ಭಾಳ ದಿನ ಆಯ್ತು ಟಾಪಿಕ್ ಕೊಟ್ಟು, ಸುಮಾರು ಒಂದು 2 ತಿಂಗಳಾಯ್ತು ರಜೆಯಲ್ಲೇನೂ ಕೊಟ್ಟಿದ್ವಿ. ಉದ್ದೇಶ ಏನಂದರೆ ಸ್ವಲ್ಪ ನಿಮ್ಗೆ ರಜೆಗೆ ಬರೆಯೋಕ್ಕೆ ಅನುಕೂಲ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ವಿ ನಾವು. ಮತ್ತು ಕೊನೆಗೆ ಯಾಕೆ ತಗೊಂಡೆ ಅಂದರೆ ಸ್ವಲ್ಪ ಉಳಿದು ಎಲ್ಲ ಬೇರೆ ಬೇರೆಯವರು ಅರ್ಜೆಂಟ್ ಇಸ್ಕೊಂಡ್ರು. ನಮ್ಮದು ಕೊನೆಗೆ ಲಾಸ್ಟ್ ಒಂದೇ ದಿನ ಎಲ್ಲರೂ ಇಸ್ಕೊಂಡ್ಬಿಟ್ರೆ ಪರಿಪೂರ್ಣ ಮುಗಿದೋಗ್ತದೆ ಅಂತೇಳಿ ಪ್ಲ್ಯಾನ್ ಮಾಡಿ ಇವತ್ತು ಈ ಥರ ಒಂದು ಯೋಜನೆ ನಮ್ಮ ಕನ್ನಡ ವಿಭಾಗದಿಂದ ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೆಕೆಂಡ್ ಇಯರ್ ಇದ್ದೀರಿ, ಉತ್ತಮ ಅಂಕ ಸಿಗ್ತಾವೆ. ನೀವು ಸರಿಯಾಗಿ ಅದನ್ನು ತಂದು ಇಲ್ಲಿ ಕೊಟ್ಟು ಅಲ್ಲಿ ಏನು ಟಾಪಿಕ್ ತೆಗೆದುಕೊಂಡ್ರಿ ನೀವು ಪ್ರೆಸೆಂಟೇಷನ್ ಮಾಡಿ ಹೋದ್ಸಲೂ ಮಾಡಿದ್ವಿ, ಗೊತ್ತಿದೆ. ಅಂದರೆ ಬಿ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಇರಲಿಲ್ಲ. ನಾನು ಎ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ, ಫಸ್ಟ್ ಇಯರ್ದಾಗಿದ್ದಾಗ ಎ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಮತ್ತು ಎಜುಕೇಷನ್ ವಿದ್ಯಾರ್ಥಿಗಳಿಗೆ ತಗೊಂಡಿದ್ದೆ, ನಾನೇ ತೊಗೊಂಡಿದ್ದೆ. ಇದೇ ಥರನೇ ಅವರಿಗೆ ಒಂದಿಷ್ಟು ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ ಅಂತೇಳಿ ಈ ಥರ ವೇದಿಕೆ ತಯಾರು ಮಾಡಿ ಆಡಿಟೋರಿಯಂದಲ್ಲಿ ಇಸ್ಕೊಂಡಿದ್ದೆ ನಾನು. ಆದರೆ ಬಿ ಸೆಕ್ಷನ್ಗೆ ನಾನು ಬಂದಿರಲಿಲ್ಲಲ್ಲ, ಮೇಡಮ್ ಅವರು ತೊಗೊಂಡಿದ್ದರು. ಈ ಸಲ ಎಲ್ಲರಿಗೂ ಒಟ್ಟಿಗೆ ಇಡೀ ಎಚ್ ಇ ಕಾಲೇಜಲ್ಲಿ ಎಲ್ಲವನ್ನ ನಾನೇ ತೆಗೆದುಕೊಂಡು ಒಂದು ಸಿಸ್ಟಮ್ ಮಾಡೋಣ ಅಂತ. ಅದು ವಿಶೇಷವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಂಕದ ದೃಷ್ಟಿಯಿಂದ ಸ್ವಲ್ಪ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ವ್ಯವಸ್ಥೆ ಮಾಡಿದ್ದೇವೆ. ಟಾಪಿಕ್ ಸರಳವಾದವು ಕೊಟ್ಟಿದ್ದೇವೆ. ಇಡೀ ಕೊಪ್ಪಳ ಜಿಲ್ಲೆಗೆ ಎಲ್ಲರಿಗೂ ಒಂದೇ ಟಾಪಿಕ್ ಇದೆ. ಒಂದು 10 ಅಸೈನ್ಮೆಂಟು 10 ಪ್ರಾಜೆಕ್ಟ್. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಬರೆದಿರ್ತೇವೆ, ನಿಮ್ಗೆ ಸ್ವತಂತ್ರ. ಕೆಲವು ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದಾರೆ, ಕೆಲವೊಂದು ತೋರಿಸಿದ್ದಾರೆ. ತಮ್ಮೂರಿನ ಚರಿತ್ರೆ ಬರೆದಾರ, ತಮ್ಮೂರಿನ ಇತಿಹಾಸ ಬರೆದಿದ್ದಾರೆ, ತಮ್ಮೂರಿನ ದೇವಸ್ಥಾನ ಮತ್ತು ಯಾರೋ ಸಾಹಿತಿಗಳ ಬಗ್ಗೆ, ಆಮೇಲೆ ಇದು ಏನೇನೋ ಬರೆದಿದ್ದಾರೆ. ಅದು ತಗೊಂಬಂದು ರೂಲ್ ನಂಬರ್ ಪ್ರಕಾರ ನಾನು 1ರಿಂದ ಕರಿತೀನಿ. ನೀವು 1, 2, 3 ಬಂದು ಇಲ್ಲಿ ನೀವು ಒಂದು 5 ನಿಮಿಷ ಸಿಸ್ಟಮ್ ಹಂಗೆ ಇದೆ. ಇಲಾಖೆ ನಿಯಮ ಏನಿದೆ ಹಂಗೆ ಬ್ಲೈಂಡ್ ಆಗಿ ಕರಿತೇವೆ. ಓಕೆನಾ? ಸಮ್ಮತಿದೇನಾ? ಈಗ ನನಗೆ ಜನಪದ ಕ್ರೀಡೆಗಳು ನನ್ನ ಟಾಪಿಕ್. ಅದರಲ್ಲಿ ಕಂಡುಬರುವ ಗ್ರಾಮೀಣ ಆಟಗಳೆಂದರೆ ಕಬಡ್ಡಿ ಆಗಿರ್ಬೋದು, ಲಗೋರಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಮತ್ತು ಇನ್ನಿತರ ಆಟಗಳಿಂದ ಇದೊಂದು ಜನಪದ ಕ್ರೀಡೆಗಳು ಕಂಡುಬರುತ್ತಿದೆ. ಅದರಲ್ಲಿ ಲಗೋರಿ ಆಟದ ಹೆಸರುಗಳು, ಆಟದ ನಿಯಮ, ಲಗೋರಿ ಆಟದ ನಿಯಮಗಳು, ಕೆಲವು ಪ್ರಸಿದ್ಧ ಜನಪದ ಕ್ರೀಡೆಗಳು, ಜನಪದ ಕ್ರೀಡೆಗಳ ಲಕ್ಷಣ, ಕಬಡ್ಡಿಯ ಇತಿಹಾಸಗಳು, ಮತ್ತು ಆಟದ ನಿಯಮಗಳು, ದಂಡದ ನಿಯಮ, ಅಂತಾರಾಷ್ಟ್ರೀಯ ಕಬಡ್ಡಿಯ ನಿಯಮಗಳು ಮತ್ತು ವಿವಿಧ ರೀತಿಯ ಆಟದ ಹೆಸರುಗಳು ಈ ಮುಂತಾದವುಗಳಲ್ಲಿ ಕಂಡುಬರುತ್ತದೆ. ಮಣ್ಣಿನ ಸೌಕರ್ಯ ಮತ್ತು ಮರುಭೂಮಿ ಪ್ರದೇಶಗಳನ್ನು ಜನಪ್ರಿಯ ಕ್ರೀಡೆಗಳ ಬಗ್ಗೆ ಬರೆಯುವುದು. ಜನಪ್ರಿಯ ಕ್ರೀಡೆಗಳು ಅತ್ಯಂತ ಪ್ರಮುಖವಾಗಿವೆ. ಜನಪ್ರಿಯ ಕ್ರೀಡೆಗಳಲ್ಲಿ ಪ್ರಮುಖವಾಗಿ ಕಬಡ್ಡಿ, ಖೋ ಖೋ, ಅಂಕಜಗ್ಗಾಟ, ಟೆನ್ನಿ ಇನ್ನೂ ಮುಂತಾದ ಜನಪ್ರಿಯ ಕ್ರೀಡೆಗಳು ಬರುತ್ತವೆ. ಜನಪ್ರಿಯ ಕ್ರೀಡೆಗಳಿಂದ ಮಾನವನ
ಸ್ಪರ್ಧಾತ್ಮಕವಾಗಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ತಿಳಿಸುತ್ತದೆ. ಇದರಿಂದ ದೇಹದ ಬಲಿಷ್ಠತೆಯನ್ನು ಬಳಸುತ್ತದೆ ಮತ್ತು ಮಾನವನ ಜೀವನದಲ್ಲಿ ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಕ್ರೀಡೆಗಳು ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ, ಜೊತೆಗೆ ಮನಸ್ಸಿನ ಹರ್ಷ, ಉತ್ಸಾಹ ಮತ್ತು ಸಾಮಾಜಿಕ ಬಾಂಧವ್ಯವನ್ನು ಬೆಳೆಸುವ ಶಕ್ತಿಯನ್ನು ಹೊಂದಿದೆ. ಇಂದಿನ ಕಾಲದ ನಾವು ಹೇಳು. ನನ್ನ ಹೆಸರು ಶ್ರೀನಿವಾಸ, ರೂಲ್ ನಂಬರು 48. ನನಗೆ ಬಂದಿರೋ ಟಾಪಿಕ್ ಜನಪದ ಕ್ರೀಡೆಗಳ ಪರಿಚಯ. ಜನಪದ ಕ್ರೀಡೆಗಳಲ್ಲಿ ನಮಗೆ ಮೊದಲು ನೆನಪು ಬರಬೇಕು ಹಳ್ಳಿಗಳು. ಹಳ್ಳಿಗಳಲ್ಲಿ ಜನಪದ ಕ್ರೀಡೆಗಳು ಯಾವ ರೀತಿ ಹಿಂದೆ ಇದ್ವು, ಈಗಿನ ಕಾಲದಲ್ಲಿ ಯಾವ ರೀತಿ ಇದೆ. ಆಧುನಿಕ ಯುಗದಲ್ಲಿ ನೋಡಿದ್ರೆ ಜನಪದ ಕ್ರೀಡೆಗಳು ಎಲ್ಲ ಮರೆಮಾಚಿವೆ. ಈ ಆಧುನಿಕ ತಂತ್ರಜ್ಞಾನದಿಂದ ಆಗಿರ್ಬೋದು, ಈಗಿನ ಪ್ರಸ್ತುತ ದಿನದಲ್ಲಿ ನೋಡಿದ್ರೆ ಎಲ್ಲ ರೀತಿಯ ಕ್ರೀಡೆಗಳು ಹಿಂದಿನ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಕ್ರೀಡೆಗಳನ್ನ ಮರೆಮಾಚಿದೆ. ಜನಪದ ಕ್ರೀಡೆಗಳಲ್ಲಿ ನಾವು ಹಳ್ಳಿಗಳಿಗೆ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ಜನಪದ ಕ್ರೀಡೆಗಳು ಹಳ್ಳಿಗಳಲ್ಲಿ ಮಾತ್ರ ಬಹಳ ಸೊಬಗನ್ನು ಕೊಡ್ತಾ ಇದ್ವು. ಆ ಹಳ್ಳಿಗಳಲ್ಲಿ ಯಾವುದೇ ಚಿಕ್ಕವರೆನ್ನದೆ ದೊಡ್ಡವರೆನ್ನದೆ ಯಾರಾದ್ರೂ ಭಾಗವಹಿಸಿದ್ರು. ಈಗ ಉದಾಹರಣೆಗೆ ಚಿಲಿಪಿಣಿ ಆಗಿರ್ಬೋದು. ಈಗ ಚಿಲಿಪಿಣಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಯಾವ್ದು ಕಟ್ಟಿಗೆ ಚಿಮ್ಮಾಟ ಅಂತ ಆಡ್ತಾರೆ. ಆ ಎಲ್ಲ ಕ್ರೀಡೆಗಳು ಈ ದೊಡ್ಡವರು ಮತ್ತು ಚಿಕ್ಕವರು ಸಹಿತ ಎಲ್ಲರೂ ಭಾಗವಹಿಸಿದ್ರು. ಅಲ್ಲಿ ಅದರಿಂದ ಅವರಲ್ಲಿ ಬೆಳೀತಕ್ಕಂಥ ಭಾವನೆಗಳಿದೆಯಲ್ಲ, ಅದು ಎಂದು ಮರೆಯಕ್ಕೆ ಸಾಧ್ಯನೇ ಆಗಲ್ಲ. ಅದೇ ರೀತಿಯಾಗಿ ಜನಪದ ಕ್ರೀಡೆಗಳು ಆಗಿದ್ದಾದ್ರೆ ನೋಡೋದಾದ್ರೆ ಗೊಂಬೆ ಆಟ ಆಗಿರ್ಬೋದು. ಈಗ ಬೇಸಿಗೆ ಕಾಲ ಬಂದ್ಬಿಟ್ಟೆ ನಾವು ಮನೆಯಲ್ಲಿ ಚಕ್ಕಾನ ಆಡ್ತೀವಿ, ಚೌಕೋಬಾರ್. ಮನೆಯಲ್ಲಿರ್ತಕ್ಕಂಥ ಮಹಿಳೆಯರ ಜೋಡಿಯೇ ನಾವು ಚಕ್ಕ ಆಟವನ್ನು ಆಡಿ ಬಂದಿದ್ದೀವಿ. ಸಲ ಈಗ 3 ವರ್ಷ ಆಯ್ತು ಏನೋ ಅಸೈನ್ಮೆಂಟ್ ಬಂದು. ನೀವು ಸೆಕೆಂಡ್ ಇಯರ್ ಇರೋದ್ರಿಂದ ಹೋದ ಸಲನ ನಿಮಗೆ ತಗೊಂಡಿದ್ದೆ. ನಾವು ಹೆಂಗ್ ತಗೊಂಡಿದ್ದೆ, ಯಾವ ಪದ್ಧತಿ ಇತ್ತಂತ ನಿಮಗೆ ಗೊತ್ತಿದೆ ನಿಯಮ ಏನಂತ. ಈ ಸಲನು ಅಷ್ಟೇ 2025-26ನೇ ಸಲ ನಮ್ಮ ಕನ್ನಡ ವಿಭಾಗದಿಂದ ಸ್ವಲ್ಪ ವಿಶಿಷ್ಟವಾಗಿ ಮಾಡೋಣ ಅಂತ ಅರ್ಥ ಅಷ್ಟೇ. ಆ ಕಾರಣಕ್ಕಾಗಿ ಇಲ್ಲಿ ಸೇರಿರೋದು. ಇವತ್ತು ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ದವ್ರಿಗೆ ಇವತ್ತು ತೆಗೆದುಕೊಳ್ಳೋದು. ನೀವು ಈಗಾಗಲೇ ನಾವು ವಿಷಯಗಳು ಕೊಟ್ಟಿವಿ ನಿಮ್ಗೆ, ಟಾಪಿಕ್ ಹೌದಾ, ಒಂದು 10 ಅಸೈನ್ಮೆಂಟು 10 ಪ್ರಾಜೆಕ್ಟ್. ಅದರಲ್ಲಿ ಯಾವುದಾದ್ರೂ ಒಂದು ಸೂಕ್ತವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನೀವೇ ಆಯ್ಕೆ ಮಾಡಿಕೊಂಡು, ನಾವೇನು ಕಡ್ಡಾಯವಾಗಿ ಇದನ್ನೇ ಬರ್ರಿ ಅಂತ ಹೇಳಿರ್ಲಿಲ್ಲ, ಯಾವ್ದಾದ್ರು ಒಂದು ಸೂಕ್ತವಾದ ವಿಷಯ ಹಾಕೊಂಡು ಬರೆದುಕೊಂಡು ಬರ್ರಿ ಅಂತ ಹೇಳಿದ್ದೀವಿ. ಸೂಟಾಗೆ ಕೊಟ್ಟಿದ್ವಿ ನಿಮ್ಗೆ. ಹಿಂಗಾಗಿ ಬರೆದುಕೊಂಡು ಬರೋಕ್ಕೆ ನಿಮ್ಗೆ ಬೇಕಾದಷ್ಟು ಸಮಯ ಸಿಕ್ಕಿತ್ತು. ನೀವು ಟಾಪಿಕ್ ತೆಗೆದುಕೊಂಡು ಬರ್ಕೊಂಡು ಬಂದಿದ್ದೀರಿ. ಕೆಲವು ಜನ ಚೆನ್ನಾಗಿ ವಿದ್ಯಾರ್ಥಿಗಳು ಬರೆದಿದ್ದಾರೆ, ಫೋಟೋ ಹಚ್ಚಿದ್ದಾರೆ, ತೋರಿಸಿದ್ದಾರೆ ಕೆಲವು ವಿದ್ಯಾರ್ಥಿಗಳು. ಇರ್ಲಿ, ಅದು ಏನಿದ್ರು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಇರೋದ್ರಿಂದ ಯಾರಿಗೆ ಅನ್ಯಾಯ ಆಗದಂತೆ ಎಷ್ಟು ಸೂಕ್ತ ಅನಿಸ್ತದ ಅಷ್ಟು ಅಂಕಗಳನ್ನ ಕೊಡ್ತೀವಿ ಈ ಸಂದರ್ಶನ ರೂಪದಲ್ಲಿ. ಅದು ಇಲಾಖೆಯ ನಿಯಮನೇ ಐತೆ. ವಿದ್ಯಾರ್ಥಿಗಳು ಬರೆದುಕೊಂಡು ಬಂದು ಅಧ್ಯಾಪಕರಿಗೆ ಕೊಟ್ಟು 5 ನಿಮಿಷ ಆ ವಿಷಯದ ಮೇಲೆ ತಮಗೆ ಏನು ತಿಳಿತದ, ಏನು ಅಧ್ಯಯನ ಮಾಡಿದ್ರು, ಏನು ಬರೆದುಕೊಂಡು ಬಂದ್ರು, ಎಲ್ಲಿ ಗಮನಿಸಿದ್ರು, ಯಾರನ್ನ ಸಂದರ್ಶನ ಮಾಡಿದ್ರು, ಅದೆಲ್ಲವನ್ನ ಇಲ್ಲಿ ಹೇಳ್ಬೇಕು ಅಧ್ಯಾಪಕರಿಗೆ. ಅದನ್ನು ಸ್ವಲ್ಪ ಮೌಖಿಕ ಹೇಳ್ಬೇಕು ವಿದ್ಯಾರ್ಥಿಗಳಿಗೆ. ಈಗಲಿದ್ದೇನೆ ಇಂಥವು ಬೆಳಿಲಿ ಮಕ್ಕಳಿಗೆ, ಈ ವಿಷಯ ಗೊತ್ತಾಗಲ್ಲ ಅನ್ನೋ ಉದ್ದೇಶ ಇಟ್ಟುಕೊಂಡು ಇಲಾಖೆ ನಿಯಮಗಳು ಮಾಡಿರೋದ್ರಿಂದ ಆ ಪ್ರಕಾರವಾಗಿ ಇವತ್ತು ನಾವಿಲ್ಲಿ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿದ್ದೇವೆ. ಈಗ ಒಬ್ಬೊಬ್ಬರಾಗಿ ಸೀರಿಯಲ್ ನಂಬರ್ 1ರಿಂದ ಒಬ್ಬೊಬ್ಬರಿಗೆ ಕರಿತೀನಿ. ನೀವು ಅಸೈನ್ಮೆಂಟ್ ಮಾತಾಡಬೇಕು. ನೀವು ಅದು ಏನು ವಿಷಯ ಮಾಡಿರಿ ಅಂತೇಳಿ 1-2-3 ನಿಮಿಷದಲ್ಲಿ ವಿಷಯ ಹೇಳ್ರಿ, ಕೊಡ್ರಿ, ಸೈನ್ ಮಾಡ್ರಿ, ಹೋಗ್ಬೇಕು. ಕಡ್ಡಾಯವಾಗಿ ನೀವು ಕೊಡೋದ್ರ ಜೊತೆಗೆ ಮಾತಾಡೋದ್ರ ಜೊತೆಗೆ ಇಲ್ಲಿ ಕಡ್ಡಾಯವಾಗಿ ಸೈ ಮಾಡಿ ಹೋಗ್ಬೇಕು. ಯಾಕಂದ್ರೆ ನಮ್ಗೆ ಇದು ರೆಕಾರ್ಡ್ ಮುಖ್ಯ ಅಲ್ಲ, ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ, ಏನು ಅಂತೇಳಿ. ಅದಕ್ಕೆ ಇಲ್ಲೆಲ್ಲ ಹೆಸರುಗಳು, ನಿಮ್ಮ ಹೆಸರುಗಳು ಇದಾವೆ. ಆ ಹೆಸರಿನ ಮುಂದೆ ಸರಿಯಾಗಿ ನೋಡ್ಕೋಬೇಕು ನಂಬರ್. ಮತ್ತೆ ಯಾರ ಮುಂದೆ ಯಾರು ಸೈ ಮಾಡಂಗಿಲ್ಲ. ಸ್ವಲ್ಪ ನಿಧಾನವಾಗಿ 1 ನಿಮಿಷ ವ್ಯತ್ಯಾಸ ಆದ್ರಾಗ್ಲಿ, ಟೈಮ್ ಹೆಚ್ಚಾದ್ರಾಗ್ಲಿ ಬಂದು ಆ ನಂಬರ್ ಮುಂದೆ ಕರೆಕ್ಟ್ ಆಗಿ ನೋಡ್ಕೊಂಡು, ನಿಮ್ಮ ಹೆಸರು ಹೌದಿಲ್ಲ ಪಕ್ಕ ನೋಡ್ಕೊಳ್ಬೇಕು. ನೋಡ್ಕೊಂಡು ಸೈ ಮಾಡಿ ಹೋಗ್ಬೇಕು. ಅರ್ಜೆಂಟ್ ಐತ್ರಿ, ನಂದು ಬಸ್ ಐತ್ರಿ, ಹೋಗ್ಬೇಕು ಅಂತೇಳಿ ಮತ್ತೆ ಹಂಗ ಅವಸರ ಮಾಡ್ಬೇಡ್ರಿ. ಸ್ವಲ್ಪ ತಾಳ್ಮೆಯಿಂದ ತಗೊಂಡು ಕೊಟ್ಟು ಸೈ ಮಾಡಿ ಹೋಗ್ರು. ಇಷ್ಟು ಇದು ಸಂಗತಿ ಅಂತಕ್ಕಂಥದ್ದು. ಓಕೆನಾ? ಸೀರಿಯಲ್ಗೆ 1 ನಂಬರ್ 2ರಿಂದ ಕರಿತೀರಿ. ಓಕೆನಾ? ಸರಿ. ರೈಟ್. ನಂಬರ್ 1. ನನ್ನ ಹೆಸರು ಅನ್ಪೂರ್ಣ. ನನಗೆ ಬಂದಿರೋ ಟಾಪಿಕ್ ಗ್ರಾಮೀಣ ಪ್ರದೇಶದ ಜನಪದ ಕಲೆಗಳ ಮಹತ್ವ.
ಜನಪದ ಕಲೆಗಳು ಎಂಬುದು ಗ್ರಾಮೀಣ ಮತ್ತು ಸಮಾಜದ ಸಾಮಾಜಿಕ ಸಂಪ್ರದಾಯಗಳು, ದೃಶ್ಯ ಮತ್ತು ಪ್ರದರ್ಶನ ಕಲೆಗಳಾಗಿವೆ. ಇವುಗಳು ಪರಿಸರದಿಂದ ಮತ್ತು ಅನುಕರಣೆಯಿಂದ ಹುಟ್ಟಿಕೊಂಡಿದ್ದು ಆಯಾ ಪ್ರದೇಶದ ಸಂಸ್ಕೃತಿ, ಜೀವನ ಶೈಲಿ, ನಂಬಿಕೆಗಳು ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುತ್ತವೆ. ಇವು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲದೆ ಸಮುದಾಯದ ಭಾವನೆಗಳು, ಆರ್ಥಿಕತೆ ಮತ್ತು ಸಂವಹನದ ಒಂದು ಭಾಗವಾಗಿದೆ. ಜನಪದ ಕಲೆಗಳ ಸ್ವರೂಪವನ್ನು ನೋಡುವುದಾದರೆ ಸಾಮಾಜಿಕ ಕಲೆ, ಪ್ರಾಯೋಗಿಕ ಬಳಕೆ, ಪಾರಂಪರಿಕ ಕಲೆ, ಸೃಜನಾತ್ಮಕ ಅಭಿವ್ಯಕ್ತಿ. ಜನಪದ ಕಲೆಗಳನ್ನು ನೋಡುವುದಾದರೆ ಡೊಳ್ಳು ಕುಣಿತ ಪ್ರದರ್ಶನ, ಕಂಸಾಳೆ, ಸುಗ್ಗಿ ಕುಣಿತ, ವೀರಗಾಸೆ, ತೊಗಲು ಗೊಂಬೆಗಳು, ಕೋಲಾಟ ಮುಂತಾದವುಗಳನ್ನು ಕಾಣಬಹುದು. ಒಂದು ಆಟ ಹೇಳಿ, ಯಾವ್ದಾರ ಒಂದು ಆಟ ಯಾವ್ದು? ಸುಗ್ಗಿ ಕುಣಿತ ಅಥವಾ ಯಾವ್ದು? ಕೋಲಾಟ ಕೋಲಾಟ. ಗ್ರಾಮೀಣ ಪ್ರದೇಶದ ಜನಪದ ಕಲೆಗಳಲ್ಲಿ ಕೋಲಾಟ ಒಂದು ಪ್ರಮುಖವಾದ ಸಂಗೀತ ಮತ್ತು ನೃತ್ಯವನ್ನು ಒಳಗೊಂಡಿದೆ. ಕಲೆ ಇದರಲ್ಲಿ ನೃತ್ಯಗಾರರು ತಮ್ಮ ಕೈಯಲ್ಲಿರುವ 2 ಕೋಲುಗಳನ್ನು ಬಡಿದುಕೊಳ್ಳುತ್ತಾರೆ, ವಿವಿಧ ವಿನ್ಯಾಸಗಳಲ್ಲಿ ಕುಣಿಯುತ್ತಾರೆ. ಇದು ಗ್ರಾಮೀಣ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದ್ದು ಹಬ್ಬಗಳು ಮತ್ತು ಶುಭ ಸಮಾರಂಭಗಳಲ್ಲಿ ವಿಶೇಷವಾಗಿ ಪ್ರದರ್ಶನಗೊಳ್ಳುತ್ತದೆ. ನೃತ್ಯಗಾರರು ತಮ್ಮ ಕೈಗಳಲ್ಲಿರುವ ಕೋಲುಗಳನ್ನು ದೇಹದ ವಿವಿಧ ಭಾಗಗಳಿಗೆ ಬಡಿದುಕೊಳ್ಳುತ್ತಾರೆ. ಉದಾಹರಣೆಗೆ ತಲೆ, ಭುಜ, ಬೆನ್ನು, ಮೊಣಕಾಲು, ಬಳೆ ಅಥವಾ ತಮ್ಮ ಜೊತೆಗಾರರ ಕೋಲುಗಳಿಗೆ ಬಡಿಯುತ್ತಾರೆ. ಇದು ಗ್ರಾಮೀಣ ಸೊಗಸಿನಿಂದ ಕೂಡಿದೆ ಆಟವಾಗಿದೆ. ಎಲ್ಲ ಬರ್ದಿದ್ದಾರೆ, ಫೋಟೋ ಹಚ್ಚಿದೆ. ಸೈಮ ಅನುಪಮ. ನನ್ನ ಹೆಸರು ಅನುಪಮ. ನನಗೆ ಬಂದಿರೋ ಟಾಪಿಕ್ ಸ್ಥಳೀಯ ಪ್ರಗತಿಯ ಸಂಘರ್ಷಣ ಮತ್ತು ನ್ಯೂನತೆಯ ಕೃಷಿ ಪದ್ಧತಿಯ ಕುರಿತು ಮಾಹಿತಿ. ಕೃಷಿ ಪದ್ಧತಿ ಹೊಸ ಟಾಪಿಕ್. ಎಲ್ಲರೂ ಲಲಿತಾ ಯಾವುದು ಜನಪದ ಕಲೆಗಳು ಕೃಷಿ ಪದ್ಧತಿ, ಅಸಲ್ ಕೃಷಿ, ಜೀವನಾಡಿ, ಬದುಕು, ಕೃಷಿ. ಆಹಾರವು ಪ್ರತಿಯೊಂದು ಜೀವಿಗೂ ಮೂಲಭೂತ ಅವಕಾಶವಾಗಿದೆ. ನಾವು ಆಹಾರಕ್ಕೆ ಸಸ್ಯ ಮತ್ತು ಪ್ರಾಣಿಗಳನ್ನು ಅವಲಂಬಿಸಿದೆ. ಪ್ರಾಚೀನ ಪುರುಷರು ಸಣ್ಣ ಪ್ರದೇಶಗಳ ಆಹಾರ ಕೃಷಿ ಪ್ರಾರಂಭವಾಗಿದೆ ಮತ್ತು ಕೃಷಿ ಪದ್ಧತಿಗಳು ಮಣ್ಣಿನ ತಯಾರಿಕೆ, ಬಿತ್ತನೆ, ಗೊಬ್ಬರ ಹಾಕುವುದು, ನೀರಾವರಿ, ಮಳೆ ಕೊಯ್ಲು, ಸಂಗ್ರಹಣೆ. ಮಣ್ಣಿನ ತಯಾರಿಕೆ. ಕೃಷಿಯಲ್ಲಿ ಮಣ್ಣಿನ ತಯಾರಿಕೆ ಎಂದರೆ ಬೆಳೆಯಲು ಮಣ್ಣಿನ ಸಿದ್ಧಪಡಿಸಲು ಪ್ರಕ್ರಿಯೆ. ಇದರ ಮೂಲಕ ಹಂತಗಳನ್ನು ಮಣ್ಣನ್ನು ಪಡಿಸಲಾಗಿದೆ. ಮಣ್ಣಿನ ತಯಾರಿಕೆ, ಬಿತ್ತನೆ, ಗೊಬ್ಬರ ಹಾಕುವುದು, ನೀರಾವರಿ, ಕಳೆ ಕೀಳುವುದು, ಮಳೆ ಕೊಯ್ಲು, ಸಂಗ್ರಹ. ಫೋಟೋ ಹಚ್ಚಿದ್ಯಾ? ಫೋಟೋ ಹಾಕಿದ್ಯಾ? ಎಷ್ಟು ನಂಬರ್ ಎಷ್ಟು ಅಲ್ಲಿಂದ? 08. ಎಷ್ಟು ನಂಬರ್ ಎಷ್ಟು? 18. ಯಾವ ಟಾಪಿಕ್ ತಗೊಂಡಿದ್ದೆ? ಕೃಷಿ ಸರ್. ಕೃಷಿ ಸ್ಥಳೀಯ ಪ್ರಗತಿ ಸಂಘರ್ಷಣೆ ಮತ್ತು ನೂತನ ಕೃಷಿ ಪದ್ಧತಿಗಳ ಕುರಿತು ಮಾಹಿತಿ ಸಂಗ್ರಹಿಸಿ. ಆಹಾರವು ಪ್ರತಿಯೊಂದು ಜೀವಿಗೂ ಮೂಲಭೂತ ಅವಶ್ಯಕತೆಯಾಗಿದೆ. ನಾವು ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳು ಅವಲಂಬಿಸಿದೆ. ಪ್ರಾಚೀನ ಪುರುಷರು ಸಣ್ಣ ಪ್ರದೇಶದಲ್ಲಿ ಆಹಾರ ಕೃಷಿಯನ್ನು ಪ್ರಾರಂಭಿಸಿದರು ಮತ್ತು ಅವುಗಳ ನಿರ್ವಹಣೆ ಮತ್ತು ಸುಧಾರಣೆ ಕೆಲವು ವಿಧಾನಗಳನ್ನು ಬಳಸಿದರು. ಬೆಳೆಯನ್ನು ಬೆಳೆಸಲು ಈ ಕಲೆಯನ್ನು ಕೃಷಿ ಎಂದು ಕರೆಯುತ್ತೇವೆ. ಕೃಷಿ ಮತ್ತು ಕೃಷಿಯ ಪದ್ಧತಿಗಳು ಮಣ್ಣಿನ ತಯಾರಿಕೆ, ಬಿತ್ತನೆ, ಗೊಬ್ಬರ ಹಾಕುವುದು, ನೀರಾವರಿ, ಕಳೆ ತೆಗೆಯುವುದು, ಕೊಯ್ಲು, ಸಂಗ್ರಹಣೆ. ಕೃಷಿಯ ವಿಧಗಳು. ಪ್ರಾಚೀನ ಜೀವನಾಧಾರ ವ್ಯವಸಾಯ, ವಲಸೆ ಜೀವನಾಧಾರ ಬೇಸಾಯ, ಸ್ಥಿರ ಜೀವನಾಧಾರ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಬೇಸಾಯ, ಒಣ ಬೇಸಾಯ, ಅರ್ಧ ಬೇಸಾಯ, ನೀರಾವರಿ ಬೇಸಾಯ. ಭಾರತದಲ್ಲಿ ಕೃಷಿ ಮತ್ತು ಕೃಷಿಯ ಪದ್ಧತಿಯನ್ನು ಭಾರತದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಭೌಗೋಳಿಕ ಮತ್ತು ಸಾಮಾಜಿಕ ಆರ್ಥಿಕ ಅಂಶಗಳು ಪೂರಕವಾಗಿದೆ. ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ದೇಶದಲ್ಲಿ ಉತ್ತಮವಾದ ನನಗೆ ಬಂದಿರೋ
ನನಗೆ ಬಂದಿರೋ ಟಾಪಿಕ್ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದಲ್ಲಿ ಸೀತೆಯ ಪಾತ್ರ. ಸೀತೆಯ ಪಾತ್ರ ಅದರಲ್ಲಿ ಹೇಳು. ಸೀತೆಯು ಹಿಂದೂ ಧರ್ಮ ಗ್ರಂಥದಲ್ಲಿ ಒಂದಾದ ರಾಮಾಯಣದಲ್ಲಿ ಶ್ರೀರಾಮ ಹೆಂಡತಿ ಮತ್ತು ಮಿಥ್ಯಾಲೆಯ ರಾಮನಾದ ಜವಕನ ಮಗಳು. ಸೀತೆಯು ಸ್ತ್ರೀ ಸಂಚರಿತ್ರೆ ಪ್ರತಿರೂಪವಾಗಿದ್ದಳು. ಸೀತೆಯು ರಾಮನನ್ನು ಹಿಂಬಾಲಿಸಿ ವನವಾಸಕ್ಕೆ ಹೊರಡುತ್ತಾಳೆ. ಅಲ್ಲಿ ರಾವಣನಿಂದ ಅಪಹರಣಕ್ಕೆ ಒಳಗಾಗುತ್ತಾಳೆ. ರಾವಣನು ಸೀತೆಯನ್ನು ಲಂಕೆಯಲ್ಲಿ ಬಂಧಿಸಿದನು. ಮುಂದೆ ರಾವಣನನ್ನು ಕೊಂದು ಅವನ ಸೆರೆಯಲ್ಲಿದ್ದ ಸೀತೆಯನ್ನು ಕೊಂಡೊಯ್ಯುತ್ತಾನೆ. ಸೀತೆಯ ಪರಿಶುದ್ಧತೆ. ಅಗ್ನಿ ಪರೀಕ್ಷೆಯ ಮೂಲಕ ಸೀತೆ ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸುತ್ತಾಳೆ. ಜನಕ ಅಪವಾದಗಳಿಗೆ ಹೆದರಿ ರಾಮನು ಆಕೆಯನ್ನು ಪರಿತ್ಯಾಗ ಮಾಡಿದಾಗ ಆಕೆ ಮತ್ತೊಮ್ಮೆ ತನ್ನ ಪರಿಶುದ್ಧತೆಯನ್ನು ಭೂಮಿಯ ಒಡಲನ್ನು ಸೇರುವ ಮೂಲಕ ತನ್ನ ಜಗತ್ತಿಗೆ ತೋರಿಸುತ್ತಾಳೆ. ಪುನೀತ್ ಕುಮಾರ್. ನನಗೆ ಬಂದಿರೋ ಟಾಪಿಕ್ ನಿಮ್ಮ ಸುತ್ತಮುತ್ತಲಿನ ಪರಿಸರ ಹಾನಿಯ ಹಿನ್ನೆಲೆಯಲ್ಲಿ ಅದರ ಸಂರಕ್ಷಣೆ ಕುರಿತು ಬರೆಯಿರಿ. ಪರಿಸರ ಭಾರತ ಸರ್ಕಾರ ಆರ್ಥಿಕ ಅಭಿವೃದ್ಧಿ ಸಲುವಾಗಿ ಕೈಗಾರಿಕಾ ಮತ್ತು ತಾಂತ್ರಿಕ ಅಭಿವೃದ್ಧಿಯನ್ನು ಕೈಗೊಂಡಿದೆ. ಇದರ ಫಲವಾಗಿ ಕೈಗಾರಿಕರಣದಿಂದ ಕೃಷಿ ಯೋಗ್ಯ ಭೂಮಿ ಮತ್ತು ಭೂಮಿಯ ಫಲವತ್ತತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಅಥವಾ ಭೂ ಮಾಲಿನ್ಯ, ಶಬ್ದ ಮಾಲಿನ್ಯ. ಭಾರತ ಸರ್ಕಾರದ ಪರಿಸರಕ್ಕೆ ಸಂಬಂಧಿಸಿದ ಕೆಲವು ಶಾಸನಗಳನ್ನು ರಚನೆ ಮಾಡಿತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974, ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ವಾಯು ಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ 1986, ಜೈವಿಕ ವೈವಿಧ್ಯ ಕಾಯ್ದೆ 2002. ಈ ರೀತಿ ಭಾರತ ಸರ್ಕಾರ ಪರಿಸರಕ್ಕೆ ಸಂಬಂಧಿತ ಕೆಲವು ಶಾಸನಗಳನ್ನು ಹೊರಡಿಸಿದೆ. ಪರಿಸರ ನಾಶವನ್ನು ಮಾನವ ಹೆಚ್ಚಾಗಿ ಹೊರಡುತ್ತಾ ಬರುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಇದು ಬಗೆಯ ಮುಂದಿನ ಪೀಳಿಗೆಗೆ ಬಹಳ ಕಷ್ಟವಾದ ಜೀವನವನ್ನು ನಡೆಸಬೇಕಾಗುತ್ತದೆ. ನನಗೆ ಬಂದಿರುವ ಟಾಪಿಕ್ ಇದು ಪರಿಸರ ಸುತ್ತಮುತ್ತಲಿನ ಸಂರಕ್ಷಣಾ ಹಾನಿ ಬಗ್ಗೆ ಕುರಿತು. ಪರಿಸರ ಸಂರಕ್ಷಣಾ ಸುತ್ತಮುತ್ತಲಿನ ಸಂದರ್ಭದಲ್ಲಿ ಸಂರಕ್ಷಣೆ ಕುರಿತು ಅಧ್ಯಯನ ಮಾಡುವ. ಸ್ವಾಭಾವಿಕವಾಗಿ ಮಾನವನ ಮತ್ತು ಪರಿಸರ ನಡುವೆ ಅಂತ್ಯ ಮತ್ತು ಇಕ್ಕಟ್ಟ ಸಂಬಂಧ. ಮಾನವನು ಪರಿಸರದ ಒಂದು ವಿಭಾಗವಾಗಿರುವುದರಿಂದ ಅದನ್ನು ಶುಚಿಯಾಗಿ ಮತ್ತು ಕಾಪಾಡಿಕೊಳ್ಳುವ ನಮ್ಮ ಕರ್ತವ್ಯವಾಗಿದೆ. ಆರೋಗ್ಯದ ಜೀವನ ನಡೆಸಲು ಸಾಧ್ಯ ಮತ್ತು ಆದರೆ ಪರಿಸರ ನಾಶ, ಪರಿಸರ ಮಾಲಿನ್ಯ, ಪರಿಸರ ನಿರ್ವಹಣೆಯ ಕುರಿತು ಪರಿಸರ ಶಿಕ್ಷಣದಲ್ಲಿ ಕೊರತೆ. ನೈಸರ್ಗಿಕ ಪರಿಸರದಲ್ಲಿ ಅನುಭವ ಪಡೆದ ಹೊರತು ಮತ್ತು ಅದರ ಅನುಕೂಲಗಳು ಮತ್ತು ಅರಿವಿನ ಮನುಷ್ಯನಂತೆ ತಿಳಿಯುವುದಿಲ್ಲ. ಹಸಿರು ಉಳಿಸುವ ಕಡೆ ನಮ್ಮ ನನ್ನ ಹೆಸರು ಸಾನಿಕಾ. ಕಡದಿದ್ದ ಸಲಿಲಂ ತಿಳಿವಂದರೆ ಸೀತೆಯ ಪಾತ್ರವನ್ನು ವಿವರಿಸಿ. ಸೀತೆಯ ತ್ಯಾಗ ಮತ್ತು ಧೈರ್ಯದ ಪ್ರತಿರೂಪವಾಗಿದ್ದಾಳೆ. ರಾಮನು ರಾವಣನನ್ನು ಕೊಂದು ಅವಳನ್ನು ಬಿಡಿಸುತ್ತಾಳೆ. ಆದರೆ ಪವಿತ್ರ ಪರೀಕ್ಷೆಯನ್ನು ಒಳಪಡಿಸಿದಾಗ ಅವಳು ಸಾರ್ವಜನಿಕವಾಗಿ ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸುತ್ತಾಳೆ. ಸೀತೆಯು ತನ್ನ ಜೀವನದಕ್ಕೂ ಹಲವಾರು ಸಂಕಷ್ಟಗಳು ಎದುರಿಸುತ್ತಾಳೆ. ಆದರೂ ಅವಳು ತನ್ನ ಗೌರವ ಮತ್ತು ನೈತಿಕತೆಯನ್ನು ಕಾಯ್ದುಕೊಳ್ಳುತ್ತಾಳೆ. ಆದ್ದರಿಂದ ಅವಳನ್ನು ಭಾರತೀಯ ಸಂಸ್ಕೃತಿಯ ಸ್ತ್ರೀ ತತ್ವವನ್ನು ಎಂದು ಕರೆಯುತ್ತಾರೆ. ಸೀತೆಯ ಪಾತ್ರವು ಸಂಸ್ಕೃತಿಯ ಧರ್ಮ ಮತ್ತು ಪ್ರಾತಿಯತ್ಯ ಮತ್ತು ತ್ಯಾಗ ಮತ್ತು ಬದಲಾದ ಸ್ತ್ರೀ ತತ್ವ ಮತ್ತು ಸಂಕೇತವಾಗಿದೆ.
ನನಗೆ ಬಂದಿರೋ ಟಾಪಿಕ್ ಅರಣ್ಯ ನಾಶದಿಂದ ಮಾನವನ ಬದುಕಿನ ಮೇಲೆ ಆಗುವ ದುಷ್ಪರಿಣಾಮಗಳು. ಅರಣ್ಯ ನಾಶಕ್ಕೆ ಕಾರಣಗಳು: ಕೃಷಿ ಕೈಗಾರಿಕೆ, ಕೃಷಿ ವಿಸ್ತರಣೆ, ನಗರೀಕರಣ ಮತ್ತು ರಸ್ತೆ ನಿರ್ಮಾಣ, ಔದ್ಯೋಗೀಕರಣ ಹಾಗೂ ಕೃಷಿ ಆಕ್ರಮಣ, ಮರಕಡಿಯಾಟ, ಅಗ್ನಿ ಅವಘಡಗಳು. ಕೃಷಿ ನಾಶದ ದುಷ್ಪರಿಣಾಮಗಳು: ಅರಣ್ಯಗಳು ಮಾನವನ ಬದುಕಿನ ಅವಿಭಾಜ್ಯ ಅಂಗಗಳಾಗಿವೆ. ಇವು ನಮಗೆ ಶುದ್ಧವಾಗಿ ಆಹಾರ, ಮಳೆ, ಔಷಧಿ ಮತ್ತು ಇಂಧನಗಳನ್ನು ಒದಗಿಸುತ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳ ನಾಶ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದ ಪರಿಸರದ ಸಮತೋಲನವು ಹಾಳಾಗುತ್ತಿದೆ. ಅರಣ್ಯಗಳು ಪ್ರಕೃತಿಯ ಅಮೂಲ್ಯವಾದ ಸಂಪತ್ತಾಗಿವೆ. ಆದರೆ ಮಾನವರು ಮರಗಳನ್ನು ಕಡಿಯುವುದರಿಂದ ಹಾಗೂ ಅರಣ್ಯ ಪ್ರದೇಶಗಳನ್ನು ಮಾನವನು ತನ್ನ ದುರಾಸೆಗಾಗಿ ಅರಣ್ಯಗಳನ್ನು ಬಳಸಿಕೊಳ್ಳುವುದರಿಂದ ಅರಣ್ಯ ನಾಶವಾಗುತ್ತಿದೆ. ಉದಾಹರಣೆಗೆ, ಕೃಷಿ ವಿಸ್ತರಣೆ, ವಸತಿ ಮತ್ತು ಕೈಗಾರಿಕೆಗಳಿಗಾಗಿ ಬಳಸುವುದರಿಂದ ಅರಣ್ಯವು ನಾಶವಾಗುತ್ತಿದೆ. ಪ್ರವಾಹ ಮತ್ತು ನೆರೆ: ಅರಣ್ಯಗಳು ಪ್ರಕೃತಿಯ ಸಮತೋಲನ ಕಾಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮರಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ ಮತ್ತು ಮಳೆಯ ನೀರನ್ನು ನೆಲದಲ್ಲಿ ಹೀರಿಕೊಳ್ಳಲು ಸಹಾಯಕವಾಗುತ್ತವೆ. ಅರಣ್ಯ ನಾಶವಾದಾಗ ಮಣ್ಣಿನ ಬಿಗಿತಗೊಳ್ಳುತ್ತಾ ಹೋಗುತ್ತದೆ. ಇದರಿಂದ ಮಳೆ ಬಂದಾಗ ನೀರು ನೆಲದೊಳಗೆ ಹೀರಿಕೊಳ್ಳದೆ ನದಿಗಳತ್ತ ವೇಗವಾಗಿ ಹರಿದೋಗುತ್ತದೆ. ಎಷ್ಟು ನಂಬರ್? 55. ಹೆಸರೇನು? ಶಿವಪ್ರಸಾದ್. ನನಗೆ ಬಂದಿರುವ ಟಾಪಿಕ್ ಪರಿಸರ ಹಾನಿಯ ಹಿನ್ನೆಲೆ ಬರೆಯಿರಿ. ಪರಿಸರ ನಾಶ: ಭಾರತ ಸರ್ಕಾರ ಆರ್ಥಿಕ ಅಭಿವೃದ್ಧಿಯ ಸಲುವಾಗಿ ಕೈಗಾರಿಕಾ ಮತ್ತು ತಾಂತ್ರಿಕ ಅಭಿವೃದ್ಧಿಯನ್ನು ಕೈಗೊಂಡಿದೆ. ಇದರ ಫಲವಾಗಿ ಕೈಗಾರಿಕರಣದಿಂದ ಕೃಷಿಯ ಯೋಗ್ಯ ಭೂಮಿ ಮತ್ತು ಭೂಮಿಯ ಫಲವತ್ತತೆ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡಿದೆ. ಪರಿಸರ ಮಾಲಿನ್ಯ: ಪರಿಸರದಲ್ಲಿ ಉಂಟಾಗುತ್ತಿರುವ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇಂತಹ ಪರಿಸರ ಮಾಲಿನ್ಯಗಳಿಂದ ಅನೇಕ ಬಗೆಯ ಸಮಸ್ಯೆಗಳನ್ನು ಸಾಮಾನ್ಯ ಜನರು ಅನುಭವಿಸಬೇಕಾಗಿದೆ. ಪರಿಸರ ಮಾಲಿನ್ಯ ಪ್ರಕ್ರಿಯೆಗಳಿಂದಾಗಿ ನ್ಯಾಯಕ್ಕಾಗಿ ನೊಂದ ಜನರು, ಬುದ್ಧಜೀವಿಗಳು ಮತ್ತು ಪರಿಸರವಾದಿಗಳು ಕೆಲವು ಚಳುವಳಿಯ ಹಾದಿಯನ್ನು ಹಿಡಿದಿದ್ದಾರೆ. ಅವು ಪ್ರಮುಖ ಚಳುವಳಿಗಳೆಂದರೆ ಚಿಕ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ನರ್ಮದಾ ಬಚಾವೋ ಆಂದೋಲನ. ರಾಷ್ಟ್ರದ ಭಾವೈಕ್ಯತೆ. ರಾಷ್ಟ್ರದ ಭಾವೈಕ್ಯತೆ ಎಂದರೆ ಒಬ್ಬ ನಾಗರಿಕತೆ ಮನಸ್ಸಿನಲ್ಲಿ ತನ್ನ ರಾಷ್ಟ್ರೀಯ ಬಗ್ಗೆ ಉಂಟಾಗುವ ಪ್ರೀತಿಯ ಗೌರವ, ನಿಷ್ಠೆ ಮತ್ತು ಅಭಿಮಾನ. ಇದು ರಾಷ್ಟ್ರದ ಏಕತೆ, ಸಂಸ್ಕೃತಿ, ಪರಂಪರೆಯ ಭಾಷೆ, ಧರ್ಮ ಮತ್ತು ಮೌಲ್ಯಗಳ ಬಗ್ಗೆ ಇರುವ ಗಾಢವಾದ ಬಾಂಧವ್ಯವನ್ನು ಸೂಚಿಸುತ್ತದೆ. ರಾಷ್ಟ್ರದ ಭಾವೈಕ್ಯತೆ ಇರುವ ವ್ಯಕ್ತಿ ತನ್ನ ದೇಶದ ಉನ್ನತಿಗಾಗಿ ಕೆಲಸ ಮಾಡುವ, ಅದರ ಕೀರ್ತನೆಯನ್ನು ಉಳಿಸಲು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಪ್ರಯತ್ನಿಸುತ್ತಾರೆ. ರಾಷ್ಟ್ರದ ಪ್ರತಿ ನಾಗರಿಕತೆ ಈ ಭಾವೈಕ್ಯತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ರಾಷ್ಟ್ರದ ಬೆಳೆಯುತ್ತಾರೆ ಮತ್ತು ದೇಶದ ಪ್ರಗತಿಯಲ್ಲಿ ದಾರಿಯ ಮುಂದುವರಿಯುತ್ತಾನೆ. ರಾಷ್ಟ್ರದ ಅಂಶಗಳು: ರಾಷ್ಟ್ರದ ಏಕತೆ, ಬೆಂಬಲ, ದೇಶಾಭಿಮಾನ ಮತ್ತು ಕರ್ತವ್ಯ. ಸ್ಫೋಟ ಯಾವ್ದು? ನಮ್ಮ ಭಾವೈಕ್ಯತೆ, ರಾಷ್ಟ್ರ, ದೇಶ, ಯಾರು ಹಚ್ಬೇಕು? ಸಾಯಂಕಾಲ 59. ಮಾತಾಡ. ಮೊದಲಿಗೆ ಈ ಭಾಗದ ಆರಾಧ್ಯ ದೇವರಾದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಪೊಡಮಟ್ಟು. ನನ್ನ ಹೆಸರು ಶ್ರೀಧರ್. ನಾನು ಆಯ್ಕೆ ಮಾಡಿಕೊಂಡ ಟಾಪಿಕ್ ಹಳ್ಳಿ ಮತ್ತು ನಗರದ ಹೋಟೆಲ್ಗಳ ವ್ಯತ್ಯಾಸ ಕುರಿತು ಬರೆಯಿರಿ. ಹಳ್ಳಿ ಹೋಟೆಲ್ಗಳು ಅಂದಾಗ ನಮಗೆ ನೆನಪಾಗುವುದು ಅದು ಆಹಾರ, ವಾಸಸ್ಥಾನ, ಸೌಕರ್ಯ ಮತ್ತು ಸೇವೆಗಳ ಪೂರೈಕೆ ಮಾಡುವ ವಾಣಿಜ್ಯ ಸಂಸ್ಥೆಯಾಗಿದೆ. ಹಳ್ಳಿ ಹೋಟೆಲ್ ಎನ್ನುವುದು ಸ್ವಲ್ಪ ಸಂಯೋಜನೆ ಮತ್ತು ಪರಿಮಿತಿಯ ಜಾಗದಲ್ಲಿ ಕಾರ್ಯನಿರ್ವಹಿಸುವ ಹೋಟೆಲ್ಗಳು. ನಗರ ಹೋಟೆಲ್ಗಳೆಂದರೆ ನಗರ ಭಾಗದಲ್ಲಿ ನೀಟಾಗಿ ಚಂದಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಅದರಲ್ಲಿ ಏನು ತಪ್ಪಿಲ್ಲ. ಸಣ್ಣ ಪುಟ್ಟ ಲೋಪದೋಷ ಇರ್ತಾವೆ, ನಡೆದೋಗ್ತದೆ. ನಿಮ್ಮ PUC ಮಟ್ಟಕ್ಕೆ ಏನು ಕೊಡ್ಬೇಕಾಗಿತ್ತು ಅಂತಹ ವಿಷಯಗಳನ್ನ ಕೊಟ್ಟಿವಿ. ಮತ್ತು ನಿಮ್ಮ PUC ಮಟ್ಟಕ್ಕೆ ಏನು ತಯಾರು ಮಾಡ್ಬೇಕಾಗಿತ್ತು ಅಷ್ಟು ವಿಷಯಗಳನ್ನ ತಯಾರು ಮಾಡಿರಿ. ಫೋಟೋ ಹಚ್ಚಿದ್ದೀರಿ,
ಚೆನ್ನಾಗಿ ಪರಿವಿಡಿ ಹಾಕಿ ಚಂದಾಗಿ ಕಲರ್ ಪೆನ್ನಿಲ್ಲಿದ್ದ ಎಲ್ಲ ಸ್ವಲ್ಪ ಎಫರ್ಟ್ ಅಂತಿರಲ್ಲ, ಸ್ವಲ್ಪ ಹೆಚ್ಚು ಹೊತ್ತು ಕೊಟ್ಟು ಮಾಡಿದ್ದೀರಿ. ನಮ್ಮ ಕನ್ನಡ ವಿಷಯಕ್ಕೆ ಎಷ್ಟು ಮಾಡೋಕೆ ಅಷ್ಟು ಮಾಡಿದ್ದೀರಿ. ಅದಕ್ಕೆ ಎಷ್ಟು ಅಂಕ ಕೊಡ್ಬೇಕು ಅಷ್ಟು ತೃತೀಯ PUC ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ನಿಮಗೆ ಶುಭವಾಗಲಿ. ಇನ್ನೊಂದು 2 ತಿಂಗಳ ಅಥವಾ 3 ತಿಂಗಳಲ್ಲಿ ಪರೀಕ್ಷೆ ಬರ್ತಾ ಇದೆ. ನಮ್ಮ ಕೆಲಸವನ್ನ ನಾವು ನಿಭಾಯಿಸ್ತೀವಿ. ಮುಗಿದು ಹೋಗ್ತದ ಪರೀಕ್ಷೆ ಏನು ವಾರ್ಷಿಕ ಪರೀಕ್ಷೆ ಬರ್ತದೆ ಅಲ್ಲಿ ಚೆನ್ನಾಗಿ ಬರಿಬೇಕಾಗ್ತದೆ. ಇಲ್ಲಿ ನಾವು ಸಣ್ಣ ಪುಟ್ಟ ಒಂದು ಅಂಕ ಹೆಚ್ಚು ಕಮ್ಮಿ ಮಾಡಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ಬೋದು. ಅಲ್ಲಿ ಸಾಧ್ಯ ಇಲ್ಲ. ಎನ್ಯುವಲ್ ಎಕ್ಸಾಮ್ದಲ್ಲಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರೆದು ಒಳ್ಳೆ ಅಂಕ ತಗೊಂಡು ನಮ್ಮ ಕಾಲೇಜಿಗೆ ಕೀರ್ತಿ ತಗೊಂಬರ್ರಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಹೆಸರು ತಗೊಂಬರ್ರಿ. ಓಕೆನಾ? ಆಲ್ ದಿ ಬೆಸ್ಟ್. ಶುಭವಾಗಲ್ಲ. ಓಕೆನಾ? ಈಗ ಸರಿ. ಈಗ ಇದು